ಹರಿ ಓಂ ಎಲ್ಲರಿಗೂ. ಇವತ್ತು 31ನೇ ಶ್ಲೋಕವನ್ನು ಕಲ್ತ್ಕೊಳ್ಳೋಣ. ಅಮೃತಾಂ ಶೂದ್ಭವೋ ಭಾನುಷ್ ಅಂತ ಬರ್ತಾ ಹೋಗುತ್ತೆ. ಅಂದರೆ ಭಾನುಹು ಅಂತ ಇರುತ್ತೆ, ನಾವು ಭಾನುಷ್ ಅಂತ ನಾವು ತಗೊಳ್ತೀವಿ. ಹಾಗೆ ಶಶಬಿಂದುಹು ಅಂತ ಇರುತ್ತೆ, ಶಶಬಿಂದುಸ್ ಅಂತ ನಾವು ತೆಗಿರ್ತೀವಿ. ಹಾಗೆ ಜಗತಃ ಸೇತುಹು ಅಂತ ಇರುತ್ತೆ, ಜಗತಸ್ ಸೇತುಹು, ಜಗತಸ್ ಸೇತುಸ್ ಅಂತ ನಾವು ತಗೊಳ್ತೀವಿ. ಓಕೆನಾ? ಅಮೃತಾಂ ಶೂದ್ಭವೋ ಭಾನುಷ್, ಅಮೃತಾಂ ಶೂದ್ಭವೋ ಭಾನುಷ್, ಶಶಬಿಂದುಸ್ ಸುರೇಶ್ವರಃ, ಶಶಬಿಂದುಸ್ ಸುರೇಶ್ವರಃ, ಔಷಧಂ ಜಗತಸ್ ಸೇತುಸ್, ಔಷಧಂ ಜಗತಸ್ ಸೇತುಸ್, ಸತ್ಯಧರ್ಮಪರಾಕ್ರಮಃ, ಸತ್ಯಧರ್ಮಪರಾಕ್ರಮಃ. ಈಗ ಲೈನ್ ಬೈ ಲೈನ್. ಅಮೃತಾಂ ಶೂದ್ಭವೋ ಭಾನುಷ್, ಶಶಬಿಂದುಸ್ ಸುರೇಶ್ವರಃ. ಇನ್ನೊಂದ್ಸಲ. ಅಮೃತಾಂ ಶೂದ್ಭವೋ ಭಾನುಷ್, ಶಶಬಿಂದುಸ್ ಸುರೇಶ್ವರಃ, ಔಷಧಂ ಜಗತಸ್ ಸೇತುಸ್, ಸತ್ಯಧರ್ಮಪರಾಕ್ರಮಃ. ಇನ್ನೊಂದ್ಸಲ ಹೇಳೋಣ. ಔಷಧಂ ಜಗತಸ್ ಸೇತುಸ್, ಸತ್ಯಧರ್ಮಪರಾಕ್ರಮಃ. ಈಗ ಫುಲ್ ಶ್ಲೋಕ. ಅಮೃತಾಂ ಶೂದ್ಭವೋ ಭಾನುಷ್, ಶಶಬಿಂದುಸ್ ಸುರೇಶ್ವರಃ, ಔಷಧಂ ಜಗತಸ್ ಸೇತುಸ್, ಸತ್ಯಧರ್ಮಪರಾಕ್ರಮಃ. ಇನ್ನೊಂದ್ಸಲ ಹೇಳೋಣ. ಅಮೃತಾಂ ಶೂದ್ಭವೋ ಭಾನುಷ್, ಶಶಬಿಂದುಸ್ ಸುರೇಶ್ವರಃ, ಔಷಧಂ ಜಗತಸ್ ಸೇತುಸ್, ಸತ್ಯಧರ್ಮಪರಾಕ್ರಮಃ. ಈಗ 32ನೇ ಶ್ಲೋಕ. ಇಲ್ಲೂ ಅಷ್ಟೇ ಭೂತ ಭವ್ಯ ಭವನ್ನಾಥಃ ಅಂತ ಇರುತ್ತೆ. ನಾವು ಭೂತ ಭವ್ಯ ಭವನ್ನಾಥಫ್ ಅಂತ ತಗೊತೀವಿ. ಪವನಃ ಅಂತ ಇರುತ್ತೆ, ಪವನಫ್ ಅಂತ ನಾವು ತಗೊಳ್ತೀವಿ. ಹಾಗೆ ಕಾಂತಃ ಅಂತ ಇರುತ್ತೆ, ಕಾಂತಃ ತಗೊತೀವಿ. ಕಾಮಃ ಅಂತ ಇರುತ್ತೆ, ಕಾಮಃ ಅಂತ ಇರುತ್ತೆ, ಕಾಮಃ ತಗೊತೀವಿ. ಕಾಮಪ್ರದಃ ಇರುತ್ತೆ, ಕಾಮಪ್ರದಫ್ ಅಂತ ನಾವು ತಗೊಳ್ತೀವಿ. ಓಕೆ? ಭೂತ ಅನ್ಬೇಕಾದ್ರೆ ಮಾತ್ರ ತುಂಬ ಗಮನ ಇಟ್ಕೊಂಡು ಹೇಳಿ, ಏಕೆಂದರೆ ಮಹಾಪ್ರಾಣ ಮಿಸ್ ಆದರೆ ಭೂತ ಆಗುತ್ತೆ. ಭೂತ ಅಂದರೆ ನಾವು, ಅಂದರೆ ಜೀವ ಇರೋರು. ಓಕೆನಾ? ಮಹಾಪ್ರಾಣ ನೀಟಾಗಿ ಹೇಳಬೇಕು. ಭೂತ ಭವ್ಯ ಭವನ್ನಾಥಫ್, ಭೂತ ಭವ್ಯ ಭವನ್ನಾಥಫ್, ಪವನಃ ಪಾವನೋ ನಲಃ, ಪವನಃ ಪಾವನೋ ನಲಃ, ಕಾಮಃ ಕಾಮಕೃತ್ ಕಾಂತಃ, ಕಾಮಃ ಕಾಮಕೃತ್ ಕಾಂತಃ, ಕಾಮಃ ಕಾಮಪ್ರದಃ ಪ್ರಭುಃ, ಕಾಮಃ ಕಾಮಪ್ರದಃ ಪ್ರಭುಃ. ಈಗ ಲೈನ್ ಬೈ ಲೈನ್ ಹೇಳೋಣ. ಭೂತ ಭವ್ಯ ಭವನ್ನಾಥಃ, ಪವನಃ ಪಾವನೋ ನಲಃ. ಇನ್ನೊಂದ್ಸಲ. ಭೂತ ಭವ್ಯ ಭವನ್ನಾಥಃ, ಪವನಃ ಪಾವನೋ ನಲಃ, ಕಾಮಃ ಕಾಮಕೃತ್ ಕಾಂತಃ, ಕಾಮಃ ಕಾಮಪ್ರದಃ ಪ್ರಭುಃ, ಕಾಮಃ ಕಾಮಕೃತ್ ಕಾಂತಃ, ಕಾಮಃ ಕಾಮಪ್ರದಃ ಪ್ರಭುಃ. ಈಗ ಫುಲ್ ಶ್ಲೋಕ. ಭೂತ ಭವ್ಯ ಭವನ್ನಾಥಃ, ಪವನಃ ಪಾವನೋ ನಲಃ, ಕಾಮಃ ಕಾಮಕೃತ್ ಕಾಂತಃ, ಕಾಮಃ ಕಾಮಪ್ರದಃ ಪ್ರಭುಃ. ಇನ್ನೊಂದ್ಸಲ. ಭೂತ ಭವ್ಯ ಭವನ್ನಾಥಃ, ಪವನಃ ಪಾವನೋ ನಲಃ, ಕಾಮಃ ಕಾಮಕೃತ್ ಕಾಂತಃ, ಕಾಮಃ ಕಾಮಪ್ರದಃ ಪ್ರಭುಃ.
ಥ್ಯಾಂಕ್ ಯು. ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.